ತುಂಬ ಜನ ನೋಡಿ ಇಲ್ಲಿ ಇಡ್ತಾ ಇದ್ದಾರೆ ಇಂಜಿನಿಯರ್ಗಳು, ಇಲ್ಲಿ ಇಡ್ತಾ ಇದ್ದಾರೆ ಏನೋ ಸ್ಟೇರ್ ಕೇಸ್. ಇದು ಸ್ಟೇರ್ ಕೇಸ್ ಅವ್ರು ಇಟ್ಟಿರೋ ಜಾಗ. ವೇಸ್ಟ್ ಆಗುತ್ತಂತೆ ಜಾಗ, ಅಂದರೆ ಇವರು ವೇಸ್ಟ್ ಆಗಿ ಹೋಗ್ಬೋದು ಅರಡಿ ಮುರಡಿಗೆ. ಇದು ಕಿಚನ್ ಮಾಡ್ತಾವ್ರಿ, ಇದು ಕಿಚನ್ ಅಗ್ನಿಮೂಲೆಗೆ, ಇದು ಕಿಚನ್, ಇದು ಸ್ಟೇರ್ ಕೇಸು. ಇವರು ಯಜಮಾನ ಎಲ್ಲಿ ಡಮಾರ್ ಯೂಸ್ಲೆಸ್ ಫೆಲೋ ಆಗ್ಬಿಟ್ಟಿರ್ತಾನೆ, ಅಪ್ರಯೋಜಕ ಗಂಡ ಆಗಿರ್ತಾನೆ. ಇದ್ರೂ ವೇಸ್ಟ್ ಎಲ್ಲ ಬಿಸ್ನೆಸ್ಸು ಅಥವಾ ಯಾವುದೋ ಒಂದು ಲಾಸ್ ಆಗಿ ಕೈ ಬಾಯಿ ಅಂಟಿರೋ ಮನೇಲಿ ಕೂತಿರ್ತಾನೆ, ಇಲ್ಲ ಕಾಯಿಲೆಯಿಂದ ನರಳ್ತಾ ಇರ್ತಾನೆ, ಇಲ್ಲ ಹೆಂಡತಿ ಇದ್ರು ಅವ್ರಿಗೆ ಪ್ರಯೋಜನ ಇಲ್ದಿರೋ ಗಂಡ ಆಗಿರ್ತಾನೆ, ಏನಕ್ಕೂ ಯೂಸ್ ಇಲ್ಲ ಅವ್ರ ಮೂಲೆಯಲ್ಲಿ ಕೂತ್ಕೊಂಡಿರ್ತಾನೆ, ಇಲ್ಲ ದಿಮಾಕ್ ತೋರಿಸ್ತಾ ಇದ್ರು ಕಾಯ್ತಾ ಇರ್ತಾರೆ ಯಾರಾದರೂ ನೆಕ್ಸ್ಟ್ ದಶ ಭುಕ್ತಿ ಚೆನ್ನಾಗಿರಲ್ಲ ಅವ್ರಿಗೆ. ಈ ರೀತಿ ಮಾಡ್ತಾ ಇರ್ತಾರೆ. ಅದೇ ಥರ ಇಲ್ಲೂ ಕೂಡ ಅದೇ ಥರ ಮಾಡಿರ್ತಾರೆ. ನಾನು ತೋರಿಸ್ತೀನಿ ನೋಡಿ, ಇಲ್ಲಿ ಸ್ಟೇರ್ ಕೇಸ್ ಬಂದಿದೆ. ಓಕೆ, ಈ ರೀತಿ ಬಂದ್ಬಿಟ್ಟು ಇಂಥ ಇಂಜಿನಿಯರ್ಗಳಿದ್ದಾರೆ, ಬ್ರಹ್ಮಾಂಡ ಇಂಜಿನಿಯರ್ಗಳು. ಇಲ್ಲಿ ನಮಗೆ ಒಂದು ಇದು ಏನೋ ಒಂದು ಬೆಡ್ರೂಮ್ ಈಗ ಕೊಟ್ಬಿಟ್ಟು, ಕೊಟ್ಟಿರೋ ಬಾಗಿಲು ಸರಿ ಇಲ್ಲ, ಬೆಡ್ರೂಮ್ ಕೊಟ್ಬಿಟ್ಟವ್ರೆ. ವೇಸ್ಟೇಜ್ ಆಗುತ್ತೆ ಅಂತ ಹೇಳ್ಬಿಟ್ಟು, ವೇಸ್ಟ್ ಆಗುತ್ತಂತೆ. ಇಲ್ಲಿ ಮಲ್ಕೊಳ್ರಿ, ಆಮೇಲೆ ನೆಕ್ಸ್ಟ್ ಪರಿಣಾಮ ನಮ್ಗೆ ಹೇಳ್ರಿ ಅಂತ ಹೇಳಿ ಬಂದಿದ್ದೀವಿ ನೋಡಿ. ಇದು ಓಕೆನಾ, ಇದು ದರಿದ್ರ ಅಂತಂದ್ರೆ ಅಂಥ ದರಿದ್ರ ಮನೆಗಳು ದಯವಿಟ್ಟು ಹೇಳ್ತೀನಿ, ಬಾಡಿಗೆ ಮನೆ ಕೊಟ್ಟರು ಹೋಗ್ಬೇಡ್ರಿ ದಯವಿಟ್ಟು. ಪುಕ್ಸಟ್ಟಿ ಕೊಟ್ಟರು ಬೇಡ. ಇಂಥ ಮನೆಗಳು ಯಾರ್ಯಾರಿಗೆ ಟೈಮ್ ಸರಿ ಇರಲ್ಲ ಅಂಥವ್ರಿಗೇನೆ ಇಂಥ ಮನೆಗಳು ಸಿಗೋದು. ಸ್ಟೇರ್ ಕೇಸ್ ವಿಚಾರದಲ್ಲಿ ಮಾತ್ರ ಹುಷಾರಾಗಿರ್ರಿ. ಓಕೆ, ತುಂಬ ನಿಮ್ಮನ್ನು ಹಾಳು ಮಾಡೋದು ಕೆಲಸ ಕಾರ್ಯಗಳಿಂದ, ಓಕೆ, ನಿಮಗೆ ಮೋಸ ಆಗೋದು ಅಥವಾ ಫೈನಾನ್ಸಿಂದ ಮೋಸ ಆಗೋದು, ಹೆಲ್ತಿಂದ ಮೋಸ ಆಗೋದು, ಇವೆಲ್ಲ ಆಗೋದು ಕೂಡ ಸ್ಟೇರ್ ಕೇಸ್ ಕೂಡ ಒಂದು ಕಾರಣ.